ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡೋಣ. ಶಾಸಕ ಲಕ್ಷ್ಮಣ ಸವದಿ. ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬರಿಗೆ ಈ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಡೋಣ ಎಂದು ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕರಾದ ಲಕ್ಷ್ಮಣ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪುರಸಭೆ ಕಾಂಪ್ಲೆಕ್ಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಪರ್ಕ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೆ ಮನವರಿಕೆ ಮಾಡಿಕೊಡುವುದರ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈತೋರಿಸಿ ಎಂದರು. ಇದೇ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ, ಅಸ್ಲಂ ನಾಲಬಂದ, ಸದಾಶಿವ ಬುಟಾಳಿ, ಬಸವರಾಜ್ ಗುಮಟಿ, ರಮೇಶ್ ಸಿಂದಗಿ, ಸಿದ್ಧಾರ್ಥ ಶಿಂಗೆ, ಬಾಬು ಕೆಮಲಾಪುರ ಮತ್ತು ಸುರೇಶ್ ಮಾಯಣ್ಣವರ, ಶಾಂತಿನಾಥ್ ನಂದೇಶ್ವರ, ರಾಮನಗೌಡ ಪಾಟೀಲ, ಅಮೋಘ ಕೊಬ್ರಿ, ರಾವಸಾಬ ಹೈವಳಿ ಹಾಗೂ ರವಿ ಬಡಕಂಬಿ, ಪ್ರಕಾಶ್ ಭಜಂತ್ರಿ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ. ಈ 5 ಗ್ಯಾರಂಟಿಗಳಿಗೆ ನಾವು ಹಣವನ್ನ ವಿನಿಯೋಗ ಮಾಡ್ತಾ ಇದ್ದೀವಿ. ಬಸ್ ಸಂಚಾರ ಇರಬಹುದು, ಗೃಹಲಕ್ಷ್ಮಿ ಇರಬಹುದು, ಅದರ ಜೊತೆಗೆ ವಿದ್ಯುತ್ ಇರಬಹುದು, ನಿರುದ್ಯೋಗ ಯುವಕರಿಗೆ ಒಂದು ಸಹಾಯವನ್ನ ಯುವನಿಧಿ ಕೊಡ್ತಕ್ಕಂಥದ್ದು ಇರ್ಬೋದು. ಇಂಥ 5 ಗ್ಯಾರಂಟಿಗಳು ಇವತ್ತು ಬಡವರ ಒಂದು ಬಾಳಿನಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದಿದೆ. ಆ ಬದಲಾವಣೆ ತಂದಿರತಕ್ಕಂಥದ್ದನ್ನ ಅವರಿಗೆ ನೆನಪು ಮಾಡಿಕೊಡ್ಬೇಕು. ಪ್ರತಿಯೊಬ್ಬರಿಗೆ ಗೊತ್ತಿರ್ತದ. ದೀಪ ಹಚ್ಚಿದ ಮೇಲೆ ಅಂತ ಸ್ವಲ್ಪ ದಿವಸ ಆದ್ಮೇಲೆ, ಸ್ವಲ್ಪ ಟೈಮ್ ಆದ್ಮೇಲೆ ಅದು ಕಾಡಿಗೆ ಬಂದಿರ್ತದೆ. ನಾವು ಕಾರ್ಯಕರ್ತರು ಏನ್ ಮಾಡ್ಬೇಕಂದ್ರೆ ಆ ದೀಪಕ್ಕೆ ಹೋಗಿ ಅದು ಹಿಂಗೆ ಬಡದ್ರೆ ಕಾಡಿಗೆ ಬಿತ್ತಂದ್ರೆ ಮತ್ತೆ ಬೆಳಕ ಹೆಚ್ಚು ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ಕಾರ್ಯಕರ್ತರ ಕೆಲಸ ಏನಪ್ಪಾ ಅಂತಂದ್ರೆ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಅವರಿಗೆ ನೆನಪು ಮಾಡಿಕೊಡ್ತಕ್ಕಂಥದ್ದು. ನಾನು ಮೊದಲು 25 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಅಲ್ಲಿಯ ಚಟುವಟಿಕೆ, ಅಲ್ಲಿಯ ಕಾರ್ಯ ಮತ್ತು ಅಲ್ಲಿಯ ತಂತ್ರಗಳನ್ನು ನಾನು ಬಹಳ ಹತ್ತಿರದಿಂದ ನಾನು ನೋಡಿದೆ. ನಮ್ಮಲ್ಲಿ ಇನ್ನೂ ಜಾಗೃತಿ ಆಗಬೇಕಾಗಿದೆ. ಅವರು ಒಂದು ಸುಳ್ಳನ್ನ 100 ಬಾರಿ ಹೇಳಿ ಅದನ್ನ ನಿಜ ಮಾಡಿಸ್ತಕ್ಕಂಥ ಸಾಮರ್ಥ್ಯವನ್ನು ಅವರು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅಷ್ಟು ಜಾಗೃತಿ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಗೆಲುವಿನಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ. ನಾವು ಸುಳ್ಳನ್ನ ಸತ್ಯ ಮಾಡೋದು ಅವಶ್ಯಕತೆ ಇಲ್ಲ. ಯಾವುದು ಸತ್ಯದೇನೋ ಆ ಸತ್ಯನ ಜನರಿಗೆ ಮತ್ತೊಂದು ಸರಿ ನಾವು ತಿಳಿಸಿದಾಗ